ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಆ, ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ಕರ್ತನಾದ ಯೇಸು ಕ್ರಿಸ್ತರು, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಈ ರೀತಿಯಾಗಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ಕುಷ್ಠರೋಗಿಯ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ವಾಕ್ಯದ ಅರ್ಥ ಏನಂದರೆ, ನಂತರ ನೋಡ್ತೇವೆ, ಕೂಡಲೇ ಅವನ ಕುಷ್ಠ ಹೋಗಿ ಅವನು ಶುದ್ಧನಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನೂ ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ, ಮೋಶೆಯು, ಕರ್ತನಾದ ಯೇಸು ಹೇಳ್ತಾ ಇದ್ದಾರೆ ಯಾರಿಗೆ, ಕುಷ್ಠರೋಗಿಗೆ, ನೀನು ಹೋಗಿ ಯಾಜಕನಿಗೆ ಮೈ ತೋರಿಸಪ್ಪ, ಯಾಜಕನಿಗೆ ನಿನ್ನ ಮೈ ತೋರಿಸು. ಸೊ ಕರ್ತನಾದ ಯೇಸು ಕ್ರಿಸ್ತರು ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನು ಹೇಳಬೇಡ. ಓಕೆ, ನೆಕ್ಸ್ಟ್ ವಚನವನ್ನು ಧ್ಯಾನ ಮಾಡೋಣ. ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳಿಸಿಬಿಟ್ಟನು. ವಾಕ್ಯವನ್ನು ನಾವು ಓದಿದ್ವಿ. ಸೊ ಇದರ ಪ್ರಕಟಣೆಗಳನ್ನು ನಾವು ತಿಳಿದುಕೊಳ್ಳೋಣ. ಯಾಕಂದರೆ ವಾಕ್ಯವನ್ನು ಧ್ಯಾನ ಮಾಡಿದಾಗ ನಮ್ಗೆ ದೊಡ್ಡ ಆಶೀರ್ವಾದ, ದೊಡ್ಡ ಬಿಡುಗಡೆ ಉಂಟಾಗುತ್ತೆ. ಆದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಸೊ ಒಬ್ಬ ಕುಷ್ಠರೋಗಿ ಯೇಸು ಕ್ರಿಸ್ತರ ಹತ್ರ ಬಂದು ಏನು ಮಾಡ್ತಾ ಇದ್ದಾನೆ, ತನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾನೆ. ಸೊ ಅವನು ಬಂದ ರೀತಿ ಯಾವ ರೀತಿ ಎಂಬುದಾಗಿ ನಾವು ನೋಡಿದಾಗ, ಧ್ಯಾನ ಮಾಡಿದಾಗ, ಈಗ ತಾನೇ ನಾನು ಅದನ್ನು ಓದಿ ಹೇಳಿದೆ, ಏನಂತಾರೆ, ಮೊಣಕಾಲೂರಿ, ಆತನ ಮುಂದೆ ಮೊಣಕಾಲೂರಿ, ಯೇಸು ಕ್ರಿಸ್ತನ ಮುಂದೆ ಮೊಣಕಾಲೂರಿ. ಸೊ ನಾವು ಯಾಕೆ ಯೇಸು ಕ್ರಿಸ್ತರು ಅವನ ಬಳಿಗೆ ಹೊರಟರು, ತುಂಬಾ ಒಂದು ಯೋಚಿಸಬೇಕಾದಂಥ ವಿಷಯ. ಯಾಕೆ ಬೇರೆ ದಾರಿ ಇರಲಿಲ್ವ ಯೇಸು ಕ್ರಿಸ್ತರಿಗೆ? ಸೊ ಯೇಸು ಕ್ರಿಸ್ತರು ಯಾರನ್ನು ಆರಿಸ್ಕೋತಾರೋ ಅವ್ರ ಬಳಿಗೆ ಬಂದೇ ಬರ್ತಾರೆ. ಅವ್ರ ಬಳಿಗೆ ಬಂದಾಗ ನಾವೇನು ಮಾಡಬೇಕು, ನಾವು ತಗ್ಗಿಸ್ಕೋಬೇಕು ಪ್ರಿಯರೇ. ತಗ್ಗಿಸಿಕೊಂಡು ಆತನ ಬಳಿಗೆ ಬಂದು ನಾವು ತಗ್ಗಿಸಿಕೊಂಡು ನಮ್ಮ ಮನೋವ್ಯತೆಯನ್ನು, ನಮ್ಮ ಕಣ್ಣೀರನ್ನು, ನಮ್ಮ ಸಂಕಷ್ಟವನ್ನು, ನಮ್ಮ ಪಾಪವನ್ನು, ಅಪರಾಧಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅವನು ಖಂಡಿತವಾಗಿಯೂ ಕರ್ತನು ನಮಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ವಾಕ್ಯದ ಅರ್ಥ ಪ್ರಿಯರೇ. ಇಂಥ ಒಂದು ಸುಂದರವಾದ ವಚನ. ಒಬ್ಬ ಕುಷ್ಠರೋಗಿ ಮೊಣಕಾಲೂರಿ, ಅವನೇನು ಕೇಳ್ತಲ್ಲ, ಮೊಣಕಾಲೂರಿ ಕರ್ತನಾದ ಯೇಸು ಕ್ರಿಸ್ತನ ಬಳಿ ಕೇಳ್ತಾ ಇದ್ದಾನೆ, ಈಗ ನಿನಗೆ ಮನಸ್ಸಿದ್ದರೆ ನನ್ನ ಶುದ್ಧ ಮಾಡಪ್ಪ ಎಂಬುದಾಗಿ. ಆತನ ಮನಸ್ಸು ಕನಿಕರವುಳ್ಳ ಮನಸ್ಸು, ಆತನ ಮನಸ್ಸು ಆಶೀರ್ವದಿಸುವ ಮನಸ್ಸು, ಆತನ ಮನಸ್ಸು ನಿಮ್ಮ ಕಷ್ಟಗಳಿಂದ, ಕಣ್ಣೀರಿಂದ ಬೇಡ ಕೊಡುವ ಮನಸ್ಸು ಮತ್ತು ನಿಮ್ಮನ್ನು ಸ್ವತಂತ್ರಗೊಳಿಸುವ ಮನಸ್ಸು ಆತನದು. ನಾವು ಇದನ್ನು ಚೆನ್ನಾಗಿ ಅರಿತಿರಬೇಕು. ನಾವು ಅಪನಂಬಿಕೆ ಪಡಲೇಬಾರದು. ಸೊ ಕರ್ತನಾದ ಯೇಸು ಕ್ರಿಸ್ತರು ಈತನ ಬಳಿಗೆ ಹೋಗಿ ಏನು ಮಾಡಿದ್ರು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಈತನನ್ನು ಸ್ವಸ್ಥಪಡಿಸಿದರು. ಏನೂ ಮಾಡಲಿಲ್ಲ, ಸ್ವಸ್ಥಪಡಿಸಿದ ನಂತರ ಹೇಳ್ತಾರೆ, ನೀನು ಹೋಗಿ ಯಾಜಕನಿಗೆ ಮೈ ತೋರಿಸಪ್ಪ, ಒಂದು ಕೆಲಸ ಮಾಡು, ಯಾಜಕನಿಗೆ ಮೈ ತೋರಿಸು, ಅವನು ಶುದ್ಧನಾಗ್ತಾನೆ, ಶುದ್ಧನಾಗಿ ಯಾಜಕನಿಗೆ ಮೈ ತೋರಿಸು ಎಂಬುದಾಗಿ ಹೇಳ್ತಾನೆ. ಸೊ ಇವನು ಯಾಜಕನ ಹತ್ರ ಹೋಗ್ತಾನೆ, ಮೈ ತೋರಿಸ್ತಾನೆ, ಆದರೆ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾನೆ. ನೆಕ್ಸ್ಟ್ ವಚನ ನಾವು ಧ್ಯಾನ ಮಾಡಿದಾಗ ಅವನು ಎಲ್ಲರಿಗೂ ಹೇಳ್ತಾನೆ. ಅವನು ನೋಡ್ತೇವೆ, 4 ದಿಕ್ಕುಗಳಿಂದ ಯೇಸು ಕ್ರಿಸ್ತರನ್ನು ಹುಡುಕೊಂಡು ಜನಗಳು ಬರ್ತಾರೆ. ಸೊ ಈ ಯಾಜಕನಿಗೆ ಯಾಕೆ ಅವ್ರು ಮೈ ತೋರಿಸು ಎಂಬುದಾಗಿ ಹೇಳಿದರೆ, ಸೊ ಯೇಸು ಕ್ರಿಸ್ತರು ಇನ್ನೂ ಆ ಧರ್ಮಶಾಸ್ತ್ರ ಆದ ಕಾಲದಲ್ಲಿದ್ದರು ಪ್ರಿಯರೇ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಧರ್ಮಶಾಸ್ತ್ರವನ್ನು ಹಾಳು ಮಾಡಲಿಕ್ಕೆ ಬಂದಿಲ್ಲ, ತೆಗೆದಾಕಕ್ಕೆ ಬಂದಿಲ್ಲ, ಅದನ್ನು ನೆರವೇರಿಸಕ್ಕೆ ಬಂದಿದ್ದೀನಿ ಎಂಬುದಾಗಿ. ಸೊ ಇದು ಅವ್ರಿಗೆ ಗೊತ್ತಾಗಲಿ ಯಾಜಕನಿಗೆ ಎಂಬುದಾಗಿ. ಇವನು ಹೋಗ್ತಾನೆ ಅಲ್ವಾ, ಕುಷ್ಠರೋಗಿ ಹೋದಾಗ ಯಾಜಕ ಹೆಂಗೆ ನಿಂಗೆ ವಾಸ ಆಯಿತು ಎಂಬುದಾಗಿ ಹೇಳಿದಾಗ ವಾಕ್ಯದಲ್ಲಿ ನೋಡ್ತೇವೆ, ಅವನು ಅನೇಕರಿಗೆ ಹೇಳ್ದ ಅಂತ ಆಲ್ರೆಡಿ. ಆದರೆ ಯಾಜಕನಿಗೂ ಹೇಳಿರ್ತಾನೆ ಪ್ರಿಯರೇ. ನನಗೆ ಯೇಸು ಕ್ರಿಸ್ತರು ಸಿಕ್ಕಿದ್ರು, ಸೊ ಕರ್ತನು ನಮ್ಗೆ ಸಿಕ್ಕಿದ್ರು, ಅವ್ರ ಹತ್ರ ಬಳಿ ನಾನು ಕೇಳಿಕೊಂಡೆ, ನನ್ನ ಮನಸ್ಸುಂಟು, ಶುದ್ಧನಾಗುವ ನಾನು ಶುದ್ಧನಾದ ಎಂಬುದಾಗಿ. ಸೊ ಹೇಗೆ ಶುದ್ಧನಾಗ್ಬಿಡ್ತಾನೆ ಇವನು? ಸೊ ಇದರ ಅರ್ಥ ಇನ್ನೊಂದಿದೆ ಪ್ರಿಯರೇ. ಸೊ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಮತ್ತಾಯದಲ್ಲಿ ಈಗ ತಾನೇ ನಾವು ಅದನ್ನು ನೋಡಿಕೊಂಡ್ವಿ, ದೇವಾಲಯಕ್ಕಿಂತ ಹೆಚ್ಚಿನವನಿದ್ದಾನೆ ಎಂಬುದಾಗಿ. ಮತ್ತಾಯ 12:6 ಬರೆದಿದೆ ಪ್ರಿಯರೇ, ನೀವು ಅದನ್ನು ಧ್ಯಾನ ಮಾಡಿ ನೋಡ್ಕೊಳ್ಬಹುದು. ದೇವಾಲಯಕ್ಕಿಂತ ಹೆಚ್ಚಿನವನಿದ್ದಾನೆ. ದೇವಾಲಯಕ್ಕಿಂತ ಹೆಚ್ಚಿನವನು, ಹೌದು, ಕರ್ತನಾದ ಯೇಸು ಕ್ರಿಸ್ತನು ದೇವಾಲಯಕ್ಕಿಂತ ಹೆಚ್ಚಿನ. ಹೇಗೆ ಹೆಚ್ಚಿನವನು? ಯಾಕೆಂದರೆ ಇಲ್ಲಿರ್ತಕ್ಕಂಥ ದೇವಾಲಯವನ್ನು ಕಟ್ಟಿದವನು ಮನುಷ್ಯ, ದೇವರಲ್ಲ. ದೇವರು ಮನುಷ್ಯರ ಕೈಯಿಂದ ಅದನ್ನು ಕಟ್ಟಿದನು. ಅದು ಈ ರೀತಿ ಇರಬೇಕು ಎಂಬುದಾಗಿ ಆತನು ಅದನ್ನು ಕಟ್ಟಿದನು. ಆದರೆ
ವಾಕ್ಯ ಸ್ವರೂಪನಾಗಿದ್ದ ಯೇಸು ಕ್ರಿಸ್ತರೇ, ತಂದೆಯ ಹೃದಯದಲ್ಲಿದ್ದ ಯೇಸು ಕ್ರಿಸ್ತರೇ, ದೇವರ ಬಳಿಯಿದ್ದ ಯೇಸು ಕ್ರಿಸ್ತರೇ, ದೇವರಾಗಿದ್ದ ಯೇಸು ಕ್ರಿಸ್ತರೇ, ದೇವರಿಗೆ ಸರಿಸಮಾನನಾಗಿದ್ದ ಯೇಸು ಕ್ರಿಸ್ತರೇ. ವಾಕ್ಯದಲ್ಲಿ ನಾವು ಇದನ್ನೆಲ್ಲ ನೋಡ್ಬೋದು. ಪ್ರತ್ಯಕ್ಷನಾದರು ಈ ಲೋಕಕ್ಕೆ ಪವಿತ್ರಾತ್ಮನ ಶಕ್ತಿಯಿಂದಲೇ ಬಂದವರು. ಅದಕ್ಕೋಸ್ಕರ ದೇವಾಲಯಕ್ಕಿಂತ ಈತನು ಹೆಚ್ಚಿನವನು. ಮನುಷ್ಯನು ಕಟ್ಟಿದ, ಕೈಯಿಂದ ಕಟ್ಟಿದ ದೇವಾಲಯಕ್ಕಿಂತ ಈತನು ಹೆಚ್ಚಿನವನು. ಸೊ ಈ ಸಾಕ್ಷಿನ ಯಾಜಕ ಅರ್ಥ ಆಗಲಿ, ಇದು ಸಾಕ್ಷಿಯಾಗಲಿ ಎಂಬುದಾಗಿ ಹೇಳ್ತಾರೆ. ಹೌದು, ಒಂದು ಈತನ ಗುಣಪಡಿಸಿದ್ದು ಸಾಕ್ಷಿ, ಹಾಗೂ ಈತ ಬಂದಿದ್ದೇ ಧರ್ಮಶಾಸ್ತ್ರ ನೆರವೇರಿಸಲಿಕ್ಕೆ. ಅದನ್ನು ಒಂದು ಸೊನ್ನೆನೂ ಅದರಲ್ಲಿ ಒಂದು ಅಕ್ಷರನೂ ಅದು ತೆಗೆಯಲ್ಪಡೋದಿಲ್ಲ. ಎಲ್ಲವನ್ನು ನಾನು ನೆರವೇರಿಸ್ತೀನಿ ಎಂಬುದಾಗಿ ಈ ಸಾಕ್ಷಿಯಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ಎಲ್ಲರಿಗೂ ಇದು ಸಾಕ್ಷಿಯಾಗಲಿ. ನಾನು ಹಾಳು ಮಾಡೋಕ್ಕೆ ಬಂದಿಲ್ಲ, ಧರ್ಮಶಾಸ್ತ್ರ ನಾನು ನೆರವೇರಿಸಕ್ಕೆ ಬಂದಿದ್ದೀನಿ, ಅದನ್ನು ಕೈಗೊಳ್ಳಕ್ಕೆ ಬಂದಿದ್ದೀನಿ ಎಂಬುದಾಗಿ ಈ ವಾಕ್ಯದ ಅರ್ಥ ಪ್ರಿಯರೇ. ಸೊ ಎಂಥ ಒಂದು ಕನಿಕರವುಳ್ಳ ದೇವರು. ನಾವು ತಗ್ಗಿಸಿಕೊಂಡು ಆತನ ಬಳಿಗೆ ನಾವು ಹೋಗುವುದಾದರೆ, ಕೆಲವರು ಬರ್ತಾರೆ, ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಕೊಟ್ಬಿಡ್ತಾರಪ್ಪ, ಕಣ್ಣೀರು ಹಾಕಿದ್ರೆ ಬಿಡುಗಡೆ ಕೊಟ್ಬಿಡ್ತಾರಪ್ಪ. ಹೌದು, ನಿಮ್ಮ ಕಣ್ಣೀರು ಯಾವ ರೀತಿ ಇರಬೇಕು, ಅದು ತಗ್ಗಿದ್ದಾಗಿದೆಯೋ ಅಥವಾ ಇನ್ಯಾರೋ ಹೇಳಿದ್ರು ಅಂತ ನೀವು ಕಣ್ಣೀರು ಹಾಕಿದ್ರು, ಬಲವಂತದಿಂದ ಕಣ್ಣೀರು ಹಾಕಿದ್ರು, ಇನ್ಯಾರೋ ಕೆಲವರು ಕಣ್ಣೀರು ಹಾಕಿ ಗುಳ್ಳಾಡ್ರಿ ಅಂತ ಹೇಳ್ತಾರೆ. ನಾವು ಸುಮ್ಮನೆ ನಾಟಕ ಆಡ್ತೀವಿ ಪ್ರಿಯರೇ. ಕಣ್ಣಲ್ಲಿ ನೀರೇ ಬರೋಲ್ಲ, ಸುಮ್ಮನೆ ಕಿರ್ಚ್ಕೊಡ್ತೀವಿ, ಎಲ್ಲರೂ ಹೇಳ್ತಾ ಇಲ್ಲ, ನಾವು ಕಷ್ಟಪಟ್ಟು ಹೇಳೋದು. ಸೊ ಇದನ್ನು ಅನೇಕ ಬಾರಿ ನಾನು ನೋಡಿದ್ದೇನೆ, ದುಃಖವಾಗ್ತದೆ. ಸೊ ನಿಜವಾಗ್ಲೂ ನಮ್ಮ ಪಾಪದ ಜೀವಿತದ ಬಗ್ಗೆ ನಮ್ಮ ದುಃಖ ಇದೆಯಾ? ಪಶ್ಚಾತ್ತಾಪವುಳ್ಳವರಾಗಿದ್ದೀವಾ? ನಾವು ಯೇಸು ಕ್ರಿಸ್ತರ ವಾಕ್ಯನ ಕೈಗೊಂಡು ನಡೀತಾ ಇದ್ದೀವಾ? ಆತನ ಹೇಳ್ದಂತೆ ನಾವು ಕೇಳ್ತಾ ಇದ್ದೀವಾ? ಸೊ ಪ್ರತಿಯೊಂದನ್ನು ಯೋಚನೆ ಮಾಡಿ ನೋಡಬೇಕು. ನಿಜವಾದ ಪಶ್ಚಾತ್ತಾಪ ಅಂದರೆ ನಮಗೆ ದುಃಖ ಆಗ್ತದೆ. ಅಯ್ಯೋ ದೇವರು, ನಾನು ಈ ರೀತಿಯಾಗಿ ಹೇಗೆ ನೋಯಿಸಲಿ? ಪ್ರತಿದಿನ ಇದನ್ನು ನಾನು ನೋಯಿಸ್ತಾ ಇದ್ದೀನಲ್ಲಪ್ಪ ಯೇಸುವೆ, ನಿನ್ನಲ್ಲಿ ನಾನು ಅಪನಂಬಿಕೆ ಪಡ್ತಾ ಇದ್ದೀನಲ್ಲ, ಬರೀ ನನ್ನ ಕಷ್ಟ ಕಣ್ಣೀರನ್ನೇ, ನನ್ನ ಜೀವಿತವನ್ನೇ ನಾನು ನೋಡ್ತಾ ಇದ್ದೀನಲ್ಲ, ನಿನ್ನನ್ನು ನಾನು ನೋಡ್ತಾನೆ ಇಲ್ಲವಲ್ಲ. ಇದು ನಿಜವಾದ ಪಶ್ಚಾತ್ತಾಪ. ಸೊ ಪ್ರಿಯರೇ, ಈ ವಾಕ್ಯದ ಸಂದೇಶ ಅದ್ಭುತವಾಗಿದೆ ಅಂತ ನಾನು ನಂಬ್ತೇನೆ. ವಾಕ್ಯದ ಸಂದೇಶ ಏನಪ್ಪ ಅಂದರೆ, ಯೇಸು ಕ್ರಿಸ್ತನ ಮನಸ್ಸು ನೀವು ಚೆನ್ನಾಗಿರಬೇಕು ಅಂತ. ನೀನು ಸಂತೋಷದಲ್ಲಿರಬೇಕು. ಬಡತನದಲ್ಲಿರೋದು ದೇವ್ರ ಚಿತ್ತ ಅಲ್ಲ. ನೀನು ಜಾಬ್ಲೆಸ್ ಜೀವಿತದಲ್ಲಿರೋದು ದೇವ್ರ ಚಿತ್ತ ಅಲ್ಲ. ನೀನು ಕಣ್ಣೀರಲ್ಲಿರೋದು ದೇವ್ರಿಗೆ ಇಷ್ಟ ಇಲ್ಲ. ದೇವ್ರ ಮನಸ್ಸು ನೀನು, ಯಾಕಂದರೆ ಲೆಪ್ರಸಿನೇ ಗುಣಪಡಿಸೋರು ಪ್ರಿಯರೇ. ಆತನೋಗಿ ಮೊಣಕಾಲೂರಿ ನನಗೆ ಶುದ್ಧ ಆಗೋಕ್ಕೆ, ಅಪ್ಪ ನಿನ್ನ ಮನಸ್ಸುಂಟ ಅಂತ ಕೇಳಿದಾಗ, ಹೌದು ನನ್ನ ಮನಸ್ಸುಂಟು ಮಗನೇ, ನಿನ್ನ ಶುದ್ಧನಾಗುವಂತ ಶುದ್ಧಪಡಿಸಿದ್ರು. ಆತನೋಗಿ ಅನೇಕರಿಗೆ ಅದನ್ನು ಸಾಕ್ಷ್ಯ ಹೇಳ್ತೀನಿ. ವಚನದಲ್ಲಿ ಧ್ಯಾನ ಮಾಡ್ಕೋಬೋದು. ಅದ್ಭುತವಾದ ವಿಷಯ. ನೀವು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬನ್ನಿ. ಸೊ ನಾನು ಎಲ್ಲರಿಗೂ ಹೇಳೋದು ಏನಪ್ಪ ಅಂದರೆ, ತಗ್ಗಿಸ್ಕೊಂಡು ಬನ್ನಿ. ಸೊ ಒಳಗಡೆ ಡೌಟ್ ಇಟ್ಕೊಂಡು ಇನ್ಯಾರು ಏನೋ ಹೇಳಿದ್ರು ಅಂತನೋ ದಯವಿಟ್ಟು ಬರಬೇಡಿ. ದಯವಿಟ್ಟು ನಂಬಿಕೆಯನ್ನು ದೃಢಪಡಿಸಿಕೊಂಡು ದೇವ್ರ ಬಳಿಗೆ ಬನ್ನಿ. ಕರ್ತನಾದ ದೇವರು ನಿಮ್ಗೆ ಆಶೀರ್ವದಿಸ್ತಾನೆ. ಸೊ ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ತಂದೆಯಾದ ದೇವರು, ಯೇಸು ನಾಮದಲ್ಲಿ ಸ್ತೋತ್ರ. ವಾಕ್ಯವನ್ನು ಯಾರು ಕೇಳಿದರೂ ಆಶೀರ್ವದಿಸು. ರೋಗದಲ್ಲಿ, ಕಾಯಿಲೆಯಲ್ಲಿ, ಮರಣಕರ ವ್ಯಾಧಿಲಿದ್ದರೂ ಬಿಡುಗಡೆ ಉಂಟಾಗಲಿ. ಸಾಲ ಸೋಲುಗಳಿದ್ದರೆ ಬಿಡುಗಡೆ ಉಂಟಾಗಲಿ. ಜಾಬ್ ಸಿಗಲಿ. ಬಿಸ್ನೆಸ್ ಇಲ್ಲದರೂ ಬಿಸ್ನೆಸ್ ಕೊಡು. ಕಣ್ಣೀರನ್ನು ಒರೆಸು. ಬಗೆಹರಿಸಲಾಗದ ಸಮಸ್ಯೆಗಳು ಈಡೇರಲ್ಪಡಲಿ. ಕರ್ತನೆ ಬಿಡುಗಡೆಯನ್ನು ಉಂಟು ಮಾಡಲಿ. ಕರ್ತನೆ ಪಾಪದಲ್ಲಿದ್ದರೆ ಬಿಡುಗಡೆ ಕೊಡಪ್ಪ. ಅಪರಾಧದಲ್ಲಿ ಬಿಡುಗಡೆ ಕೊಡು ಸ್ವಾಮಿ. ಅವನು ಆಶೀರ್ವದಿಸು. ಕುಟುಂಬನ, ಗಂಡ ಹೆಂಡತಿ ಮಕ್ಕಳನ್ನು ಎಲ್ಲನೂ ಆಶೀರ್ವದಿಸು. ಕುಟುಂಬನ ಆಶೀರ್ವದಿಸು. ಮಾಡುವ ಸೇವೆಯನ್ನು ಆಶೀರ್ವದಿಸು. ಸೇವೆಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಸಂಧಿಸು. ಪ್ರತಿದಿನ ಅವರ ಅದ್ಭುತದೊಂದಿಗೆ ನಡೆಸಪ್ಪ. ಕರ್ತನೆ, ನೀನು ಕನಿಕರವುಳ್ಳ ದೇವರು. ನಿನ್ನ ಮನಸ್ಸು ನಾವು ಚೆನ್ನಾಗಿರೋದು ಎಂಬುದೇ, ನಾವು ಬಿಡುಗಡೆಯಲ್ಲಿ ನಾವು ಸ್ವತಂತ್ರದಲ್ಲಿ ಜೀವಿಸಬೇಕೆಂಬುದೇ, ಸ್ವತಂತ್ರರಾಗಿರಬೇಕೆಂಬುದಾಗಿ ನಮ್ಮನ್ನು ಆರಿಸ್ಕೊಂಡಿದೆ. ಕರ್ತನೆ, ಕೇಳೋರು ಎಲ್ಲರನ್ನೂ ಆಶೀರ್ವದಿಸಪ್ಪ. ಪುಟ್ಟ ವಚನ ಕರ್ತನೆ, ಇದು ನಮ್ಮೆಲ್ಲರೂ ಆಶೀರ್ವಾದವಾಗಿತ್ತು ಅಂತ ನಂಬ್ತೇನೆ ಸ್ವಾಮಿ. ಇದರ ಮೂಲಕ ನಿಮ್ಮ ನಾಮ ತಾನೇ ಮಹಿಮೆಯಲ್ಲಿ ಕರ್ತನೆ. ಸ್ತುತಿ, ಸ್ತೋತ್ರ, ಘನ, ಗೌರವ ನಿಮಗೆ ಸಲ್ಲಿಸುತ್ತಾ, ಯೇಸು ಕ್ರಿಸ್ತನ ಪರಿಶುದ್ಧ ದಿವ್ಯನಾಮದಲ್ಲಿ ಕೇಳಿ ಬೇಡಿ ಹೊಂದಿದ್ದೇನೆ, ಜೀವಳ ತಂದೆಯೇ, ಆಮೆನ್.